ನಮಸ್ಕಾರ ವೀಕ್ಷಕರೇ, ಇಂದಿನ ಈ ವಿಡಿಯೋದಲ್ಲಿ ಹೊಸದಾಗಿ ಮದುವೆ ಆದವರು ಯಾವ ವಿಷಯಗಳನ್ನು ಇನ್ನೊಬ್ಬರಿಗೆ ಹೇಳಬಾರದೆಂದು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ವಿಡಿಯೋನ ಲೈಕ್ ಮಾಡಿ ಹಾಗೂ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವಾಗ ಒಬ್ಬ ಹುಡುಗಿಯು ಮದುವೆ ಆಗ್ತಾ ಇರ್ತಾಳೋ ಆವಾಗ ತುಂಬಾನೇ ವಿಷಯಗಳು ಆಕೆಯ ತಲೆಯಲ್ಲಿ ಓಡಾಡುತ್ತಾ ಇರುತ್ತವೆ. ಏನು ಮಾಡುವುದು, ಹೇಗೆ ಜನರೊಂದಿಗೆ ಇರುವುದು, ಹೇಗೆ ಮಾತನಾಡುವುದು ಎಲ್ಲವೂ ಕನ್ಫ್ಯೂಷನ್ ಆಗಿರುತ್ತದೆ. ಹೊಸ ರೀತಿ ನೀತಿಗಳು, ಸಂಪ್ರದಾಯಗಳು ಮತ್ತು ಜವಾಬ್ದಾರಿ ಕಾರಣದಿಂದ ಹುಡುಗಿಯರು ಹೆಚ್ಚಾಗಿ ಅದನ್ನೆಲ್ಲ ಸರಿಯಾಗಿ ನಿಭಾಯಿಸುವಲ್ಲಿ ಎಡುತ್ತಾರೆ. ಇದರಿಂದ ಸಂಸಾರದ ಒಗ್ಗಟ್ಟು ಕೂಡ ಕೆಟ್ಟು ಹೋಗುತ್ತದೆ. ಮನೆಯಲ್ಲಿ ಎಲ್ಲವೂ ಸರಿಯಾಗಿ ಇರದೇ ಇದ್ದರೆ ಮಹಿಳೆಯರು ಸಣ್ಣ ಪುಟ್ಟ ವಿಷಯಗಳನ್ನು ತಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡುತ್ತಾ ಇರುತ್ತಾರೆ. ಇದೇ ಸಣ್ಣ ಪುಟ್ಟ ಮಾತುಕತೆ ಮುಂದೆ ದೊಡ್ಡ ಟೆನ್ಷನ್ ನೀಡುತ್ತದೆ. ಮದುವೆಯ ನಂತರ ಅತ್ತೆ ಮತ್ತು ಮನೆ ಹಾಗೂ ಗಂಡನ ಜೊತೆಗಿನ ಮಾತುಗಳನ್ನು ಹೊರಗಡೆ ಹೇಳುತ್ತಾ ಬಂದರೆ ನಿಮ್ಮ ಇಮೇಜ್ ಹಾಳಾಗುತ್ತದೆ. ಇದರಿಂದ ಇತರರಿಗೆ ಲಾಭವಾಗುತ್ತದೆ. ಮದುವೆಯಾದ ಮಹಿಳೆಯರು ಯಾವ ವಿಷಯಗಳನ್ನು ಹೊರಗಡೆ ಹೇಳಬಾರದೆಂದು ತಿಳಿದುಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಅತ್ತೆ ಮಾವನ ಜೊತೆ ಸಂಬಂಧ. ಗಂಡನ ಮನೆಯಲ್ಲಿ ಅತ್ತೆ ಮಾವನ ಜೊತೆ ನಿಮ್ಮ ಸಂಬಂಧ ಹೇಗಿದೆ ಇದರ ಬಗ್ಗೆ ಇತರರಿಗೆ ಹೇಳಬಾರದು. ಅದರ ಬದಲಾಗಿ ಉತ್ತಮ ಮಾತುಕತೆಯನ್ನು ನಡೆಸಬೇಕು. ಮತ್ತು ಪತಿಯ ಜೊತೆಗೆ ಬೇರೆ ಮನೆ ಮಾಡುವ ಬಗ್ಗೆ, ಫ್ಯಾಮಿಲಿ ಪ್ಲಾನಿಂಗ್ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವರು ನೀವೇ ಇಬ್ಬರು. ಆದ್ದರಿಂದ ಇದನ್ನು ಇನ್ನೊಬ್ಬರ ಬಳಿ ಹೇಳಬಾರದು. ಹಾಗೂ ನಿಮ್ಮ ಪತಿಯ ಸ್ವಭಾವ. ಪ್ರತಿಯೊಬ್ಬರ ಸ್ವಭಾವ ಬೇರೆ ಬೇರೆಯಾಗಿರುತ್ತದೆ. ನಿಮ್ಮ ಪತಿಯ ಕೆಲವೊಂದು ಅಭ್ಯಾಸಗಳು ನಿಮಗೆ ಇಷ್ಟವಿರದೇ ಇರಬಹುದು. ಹಾಗಂತ ಅದನ್ನು ಇತರರಿಗೆ ಹೇಳಬಾರದು. ಗಂಡ ಹೆಂಡತಿಯ ಸೀಕ್ರೆಟ್ ಮಾತುಕತೆ. ಹೌದು, ನೀವು ಮತ್ತು ನಿಮ್ಮ ಪತಿಯ ಬೆಡ್ರೂಮ್ ಸೀಕ್ರೆಟ್ ಮಾತುಕತೆ ಹಲವಾರು ಇರುತ್ತವೆ. ಅದು ನಿಮ್ಮಿಬ್ಬರ ನಡುವೆ ಇರಬೇಕಾಗುತ್ತದೆ. ಅದನ್ನು ಇನ್ನೊಬ್ಬರಿಗೆ ಹೇಳಿ ನಿಮ್ಮ ಸೀಕ್ರೆಟ್ ಹಾಳು ಮಾಡಬಾರದು. ಮತ್ತು ನಿಮ್ಮ ಹಳೆಯ ಸಂಬಂಧಗಳ ಬಗ್ಗೆ ಎಂದು ಹೇಳಿಕೊಳ್ಳಬಾರದು. ಹೌದು, ಸಂಸಾರದಲ್ಲಿ ಹೆಚ್ಚಾಗಿ ಬೆರುಕು ಬರುವುದು ಹಳೆಯ ಸಂಬಂಧವನ್ನು ಕೆದಕಿದಾಗ. ಉತ್ತಮ ಬದುಕು ಬಯಸುವವರು ಹಳೆಯ ಸಂಬಂಧವನ್ನು ಕೆಡಕದೇ ಇರುವುದು ಒಳ್ಳೆಯದು. ಒಂದು ವೇಳೆ ಮದುವೆಗೆ ಮುಂಚೆ ಪ್ರೇಮವಿದ್ದು ನಂತರ ಬೇರೆಯವರ ಜೊತೆ ಮದುವೆಯಾದರೆ ಹಳೆಯ ಬದುಕನ್ನು ಮರೆತು ಸಿಕ್ಕಿರುವ ಜೊತೆಗೆ ಬದುಕನ್ನು ಪ್ರೀತಿಸಬೇಕು. ಅಲ್ಲದೆ ಹಳೆಯ ಪ್ರೇಮಿ ಜೊತೆ ಯಾವುದೇ ಸಂಪರ್ಕ ಇಟ್ಟುಕೊಳ್ಳುವುದು ಒಳ್ಳೆಯದಲ್ಲ. ಮತ್ತು ಸಂಸಾರದಲ್ಲಿ ನಂಬಿಕೆ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ನಂಬಿಕೆ ಇಲ್ಲದೆ ಇದ್ದರೆ ಆ ಸಂಬಂಧ ಮುರಿದು ಬೀಳುತ್ತದೆ. ಗಂಡ ಹೆಂಡತಿ ನಡುವೆ ಯಾವುದೇ ಮುಚ್ಚುಮರೆ ಇರಬಾರದು. ಸಂಶಯ ಪಡುವ ಗುಣವಿದ್ದರೆ ಮುಂದೆ ನಿಮ್ಮ ಸಂಶಯವು ನಿಜವಾಗುತ್ತದೆ. ಏಕೆಂದರೆ ನೀವು ಅವರನ್ನು ಸಂಶಯ ಪಡುವಾಗ ಯಾಕೆ ಹೀಗೆ ಮಾಡಬಾರದು ಅನಿಸುತ್ತದೆ. ಅದು ಮನುಷ್ಯನ ಗುಣ. ಆದ್ದರಿಂದ ಸಂಸಾರದಲ್ಲಿ ಸಂಶಯ ಅಂಶವು ಅನ್ನುವುದೇ ಇರಬಾರದು. ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ವಿಡಿಯೋ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು.